ಪ್ರಜಾಪ್ರಭುತ್ವದ ಅತಿದೊಡ್ಡ ಹಬ್ಬ ಅಂದ್ರೆ ಚುನಾವಣೆಯ ಜೀವಾಳ ಅಂದ್ರೆ ಮತದಾರರ ಪಟ್ಟಿ. ಆದ್ರೆ ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆಯಲ್ಲ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ವಿವಾದ ಸೃಷ್ಟಿಯಾಗಿರುವಂತದ್ದು. ಮಸೀದಿ ಮಂದಿರ ಚೌಲ್ಟ್ರಿಗಳಲ್ಲಿ SIR ಪ್ರಕ್ರಿಯೆಯನ್ನ ಮಾಡಲಾಗ್ತಾ ಇದೆ. ಇಲ್ಲಿ ನಿಯಮಗಳನ್ನ ಗಾಳಿಗೆ ತೂರಲಾಗ್ತಾ ಇದೆ. ಎಲ್ಲದರಲ್ಲೂ ಕೂಡ ಗೊಂದಲ. ಈ ಮುಂಚೆ ಕಾಂಗ್ರೆಸ್ ಆರೋಪ ಮಾಡ್ತಾ ಇತ್ತು, ಅದೊಂದು ರೀತಿಯಾಗಿ ಗೊಂದಲಕ್ಕೆ ಕಾರಣ ಆಗಿತ್ತು. ಈಗ ಬಿಜೆಪಿ JDS ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ವಿಪಕ್ಷದ ನಡುವೆ ವಾಕ್ ಸಮರ ನಡೀತಾ ಇದೆ. ದೋಸ್ತಿ ಪಕ್ಷದವರು ಕಿಡಿಕಾರ್ತಾ ಇದ್ದಾರೆ, ಪರಿಶೀಲಿಸ್ತೀವಿ ಅಂತ ಹೇಳ್ತಾ ಇದೆ ಸರ್ಕಾರ. ಚುನಾವಣಾ ಆಯೋಗದ ಮುಖ್ಯಸ್ಥ ಅನ್ಬು ಕುಮಾರ್ ಅವರು ಈಗ ಆಲ್ರೆಡಿ ಹೇಳಿದ್ದಾರೆ. ಅಂದ್ರೆ ರಾಜ್ಯ ಚುನಾವಣಾ ಆಯೋಗದ ಮುಖ್ಯಸ್ಥರಾಗಿರುವಂತ ಅನ್ಬು ಕುಮಾರ್ ಅವರು ನಿಯಮಾನುಸಾರವಾಗಿ ಮನೆಗೆ ಹೋಗ್ಬೇಕು BLOಗಳು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಗಳನ್ನ ಕೊಡಲಾಗಿದೆ. ನಿಯಮ ಉಲ್ಲಂಘಿಸಿ SIR ಆರೋಪವನ್ನ SIR ಅನ್ನ ಮಾಡಲಾಗ್ತದೆ ಅನ್ನುವಂತ ನಿಟ್ಟಿನಲ್ಲಿ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. GBA ವ್ಯಾಪ್ತಿಯಲ್ಲಿ 2 SIR ಅಂತ ಹೇಳ್ತಾ ಇದೆ ಬಿಜೆಪಿ. CM ನೇರ ಹಸ್ತಕ್ಷೇಪ ಅಂತ HDK ಆರೋಪವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಆರೋಪಗಳನ್ನ ತಳ್ಳಿ ಹಾಕಿರುವಂತದ್ದು ಕಾಂಗ್ರೆಸ್. ಮಸೀದಿ ಮಂದಿರಗಳಲ್ಲಿ ಕ್ಯಾಂಪ್ಗಳು ಬೇಡ, ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಎಲ್ಲ DCಗಳಿಗೂ ಕೂಡ ಪತ್ರ ಕೂಡ ಹೋಗಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ತೋರಿಸ್ತಾ ಇದೀವಿ ನೋಡಿ. ಆರೋಪಗಳು ಕೇಳಿ ಬರ್ತಾ ಇದೆಯಲ್ಲ, ರಾಮನಗರ, ಕೋಲಾರ, HSR ಲೇಔಟ್, ಹಾಸನದ ಬೇಲೂರಿನಲ್ಲಿ, ಧಾರವಾಡದಲ್ಲಿ, ಈ ರೀತಿಯಾಗಿ ಹಲವು ಕಡೆ ಮಂದಿರ, ಮಸೀದಿ, ಮದರಸಗಳು, ಕಲ್ಯಾಣ ಮಂಟಪಗಳಲ್ಲಿ ಒಟ್ಟೊಟ್ಟಿಗೆ ಸೇರಿಸಿಕೊಂಡು ಫಾರ್ಮ್ ಅನ್ನ ಕೊಟ್ಟು ಭರ್ತಿ ಮಾಡಿಸಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನ ಮಾಡಲಾಗ್ತಾ ಇದೆ. ಇದೇ ಈಗ ತೀವ್ರ ವಿರೋಧಕ್ಕೆ, ಆಕ್ರೋಶಕ್ಕೆ, ವಿವಾದಕ್ಕೆ ಕಾರಣ ಆಗಿರೋದು. ಮನೆಗೆ ಹೋಗ್ಬೇಕಾಗಿದ್ದಂಥವ್ರು ಯಾಕೆ ಒಂದೇ ಕಡೆ ಸೇರಿಸ್ಕೊಳ್ತಾ ಇದ್ದಾರೆ? ಇದ್ರಲ್ಲೇನೋ ಅಕ್ರಮ ಆಗ್ತಾ ಇದೆ, ಇದರಲ್ಲಿ ರಾಜ್ಯ ಸರ್ಕಾರ ಪ್ರಭಾವವನ್ನ ಬೀರ್ತಾ ಇದೆ ಅಂತ ವಿರೋಧ ಪಕ್ಷಗಳು ಆರೋಪವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ದೃಷ್ಟಿಕೋನನೇ ಬದಲಾಗೋಯ್ತು. ಅತ್ಲಾಗೆ ಇಷ್ಟು ದಿನ ಇದ್ದಿದ್ದೇ ಒಂದು ರೀತಿಯಾಗಿ, ಈಗ SIR ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ನೋಡುವಂತ ದೃಷ್ಟಿಕೋನನೇ ಒಂದು ರೀತಿಯಾಗಿ ಬದಲಾದಂತಾಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ SIR ವಿಚಾರದಲ್ಲಿ ವಾಕ್ಸಮರ ಹೇಗಿದೆ ನೋಡ್ಕೊಂಬೋಣ. ಇವತ್ತು ಈ ಒಂದು ಪ್ರಕ್ರಿಯೆಯಲ್ಲಿ ಈ ಅಧಿಕಾರಿಗಳಿಗೆ ಅವರ ಒಂದು ಬುಕ್ಲೆಟ್ಗಳು, ಅವ್ರ ಫೋಟೋ ಇರ್ತಕ್ಕಂಥ ಬುಕ್ಲೆಟ್ಗಳಲ್ಲಿ ಅದು ಮತದಾರ ಲಿಸ್ಟ್ ಇಟ್ಕೊಂಡವರು ಏನು ಇಟ್ಕೊಂಡಿದ್ದಾರೋ ಅದೆಲ್ಲ ತನಿಖೆ ಆಗಬೇಕು. ಇವತ್ತು ಮತದಾರರನ್ನ ಇವತ್ತೇನು ಐಡೆಂಟಿಫೈ ಮಾಡ್ತಕ್ಕಂಥ ವಿಷಯದಲ್ಲಿ ಸರ್ಕಾರದ ಅಧಿಕಾರಿಗಳನ್ನು ಡೆಪ್ಯೂಟ್ ಮಾಡಿದ್ದಾರೆ. ಎಲ್ಲರಿಗೂ ತಯಾರು ಮಾಡಿ ಕಳಿಸಿದ್ದಾರೆ. ಇಡೀ ರಾಜ್ಯದ ಅಧಿಕಾರಿಗಳಿಗೆ ಈ ಸರ್ಕಾರದ ಗುಲಾಮರಾಗಿ ಕೆಲಸ ಮಾಡಿ ಅಂತ ಹೇಳಿರಬೇಕು ಬಹುಶಃ. GBA ವ್ಯಾಪ್ತಿಯಲ್ಲಿ 27 ವಾರ್ಡ್ಗಳಲ್ಲಿ 2 SIR ನಡೀತಾ ಇದೆ. ಮಹದೇವಪುರ ಮತ್ತು ಗಾಂಧಿನಗರಕ್ಕೆ ಸಂಬಂಧಪಟ್ಟಂತ ವ್ಯಾಪ್ತಿಯಲ್ಲಿ ಮೊನ್ನೆ 30ನೇ ತಾರೀಕು SIR ಆರಂಭ ಆದ ಮೇಲೆ ಇನ್ನೊಂದು SIR ಅನ್ನ ರಾಜ್ಯ ಚುನಾವಣಾ ಆಯೋಗ ಮಾಡ್ತಾ ಇದೆ. ಯಾಕೆ? ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ, ಚೌಲ್ಟ್ರಿಗಳಲ್ಲಿ, ಮಸೀದಿಗಳಲ್ಲಿ ಎಲ್ಲ ಅಲ್ಪಸಂಖ್ಯಾತರನ್ನ ಗುಡ್ಡೆ ಹಾಕೊಂಡು ಅಧಿಕಾರಿಗಳನ್ನ ಕೂರಿಸಿಕೊಂಡು ಹಿಂದೂಗಳಿಗೆ ಅನ್ಯಾಯ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. SIR ಒಂದು ಮಾನದಂಡಗಳಿವೆ, ಪ್ರಕ್ರಿಯೆಗಳಿವೆ. ಅದು ಪ್ರಕ್ರಿಯೆ ಪ್ರಕಾರ ನಡಿಬೇಕು. ಅಕಸ್ಮಾತ್ ಅದ್ರದ್ದು ಏನಾದರೂ ಉಲ್ಲಂಘನೆ ಇದ್ರೆ ಕಾನೂನು ಪ್ರಕಾರ ಅವರು ಶಿಸ್ತಿನ ಕ್ರಮ ತಗೋಬೇಕಾಗ್ತದೆ. ಮನೆಗೆ ಹೋಗೋದು ಬಿಟ್ಟು ಕಮ್ಯುನಿಟಿ ಹಾಲ್ಗಳಲ್ಲಿ ಮಾಡ್ತಾ ಇದ್ದಾರೆ ಅಥವಾ ಬೇರೆ ಎಲ್ಲಾನ ಮಾಡ್ತಾ ಇದ್ದಾರೆ ಅಂದರೆ ದೇ ವಿಲ್ ಟೇಕ್ ಆ್ಯಕ್ಷನ್. ಬಟ್ ಏನೇ ಇದ್ರೂ ಕೂಡ ಎಲೆಕ್ಷನ್ ಕಮಿಷನ್ ಇದೆ, ನೋಡ್ಕೋತಾರೆ. ಈಗ ಎಲೆಕ್ಷನ್ ಕಮಿಷನ್ ಮಾಡೋ ಕೆಲಸನೂ ಇವರೇ ಮಾಡ್ತಾರಾ BJP JDS ಅವರು? ವಾಟ್ ಎವರ್ ಇಟ್ ಈಸ್, ದೇ ವಿಲ್ ಆಸ್ಕ್ ಫಾರ್ ಕ್ಲಾರಿಫಿಕೇಶನ್ ಫ್ರಮ್ ದ BLO. ಇದೆಲ್ಲದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ MLC ಆಗಿರುವಂಥ ನಾಗರಾಜ್ ಯಾದವ್ ಅವರು, ಹಾಗೆ BJP ವಕ್ತಾರರಾಗಿರುವಂಥ ಫಟಾಫಟ್ ಶ್ರೀನಿವಾಸ್ ಅವರು, ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗರಾಜ್ ಯಾದವ್ ಅವರಿಂದನೇ ಆರಂಭ ಮಾಡ್ತೀನಿ. ನಾಗರಾಜ್ ಯಾದವ್ ಸರ್, ಇಲ್ಲಿ ಎಲ್ಲವೂ ಒಂಥರ ಉಲ್ಟಾ ಅಂತ ಆಗ್ತಾ ಇದೆ. ಇಷ್ಟು ದಿನ ನೀವು ಕೇಂದ್ರ ಚುನಾವಣಾ ಆಯೋಗದ ಮೇಲೆ ಆರೋಪವನ್ನ ಮಾಡ್ತಾ ಇದ್ರಿ, ಈಗ ಉಲ್ಟಾ BJP JDS ನವರು ರಾಜ್ಯ ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲಿ ಮತದಾರರಿಗೆ ಕನ್ಫ್ಯೂಸ್ ಆಗ್ತಾ ಇದೆ. ಏನಾಗ್ತಾ ಇದೆ? ಯಾರಿಗೆ ಅನ್ಯಾಯ ಆಗ್ತಾ ಇದೆ? ಪ್ರಜಾಪ್ರಭುತ್ವವನ್ನೇ ಅಣುಕ ಮಾಡ್ದಂತ ಆಗ್ತಾ ಇದೆಯಾ ಅಂತ ಈ ರಾಜಕೀಯ ಪಕ್ಷಗಳು ಎಲ್ಲ ಸೇರ್ಕೊಂಡು? ನೋಡಿ, ನಮ್ಮ ನಿಲುವಿನಲ್ಲಿ ಬದಲಾವಣೆ ಇಲ್ಲ. ನಾವು ಅವತ್ತು ಕೂಡ ಕೇಂದ್ರದ ಸರ್ಕಾರದ ಕೈಗೊಂಬೆ ಕೆಲಸ ಮಾಡ್ತಾ ಇದ್ದ ಚುನಾವಣಾ ಆಯೋಗದ ಮೇಲೆ ನಾವು ಆಪಾದನೆ ಮೇಲೆ ಮಾಡಿರೋದು ನಿಜ. ಸ್ಟ್ಯಾಂಡ್ ಬೈ ದಟ್ ಅಂತ ಮತ್ತೆ ಹೇಳ್ತೀವಿ. ಇವತ್ತು ಕೂಡ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದ್ದ SIR ಅಂತಕ್ಕಂಥದ್ದು ಅದು ರಾಜ್ಯ ಸರ್ಕಾರದ ಕಾರ್ಯಕ್ರಮ ಅಲ್ಲ, ಚುನಾವಣಾ ಆಯೋಗದ ಕಾರ್ಯಕ್ರಮ.
ಚುನಾವಣಾ ಆಯೋಗದ ಕಾರ್ಯಕ್ರಮದಲ್ಲಿ ನಾವು ಸಹಕಾರ ಕೊಡತಕ್ಕಂಥ ರೀತಿಯಲ್ಲಿ ಏನ್ ಹೇಳ್ತಾ ಇದೀವಿ ಅಂದ್ರೆ ಯಾವುದೇ ಅರ್ಹ ಮತದಾರರನ್ನು ನೀವು ಕಿತ್ತಾಕ ಕೆಲಸ ಮಾಡಬಾರ್ದು. ಇನ್ನೇ ಪಾಸ್ಟ್ 5 ಸ್ಟೇಟ್ಗಳಲ್ಲಿ ಮಾಡಿದ ಸಂದರ್ಭದಲ್ಲಿ ಹಲವಾರು ದುಮ್ಮಾನಗಳು ಬಂದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಮಾರು 20 ಲಕ್ಷಕ್ಕಿಂತ 24 ಲಕ್ಷಕ್ಕಿಂತ ಹೆಚ್ಚು ಮತದಾರನ ಮರು ಸೇರ್ಪಡೆ ಮಾಡಿರ್ತಕ್ಕಂಥ ಪ್ರಸಂಗಗಳು ಕಣ್ಮುಂದೆ ಇರಬೇಕಾದ್ರೆ ನಾವು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತೇಳಿ ಎಲೆಕ್ಷನ್ ಕಮಿಷನ್ಗೆ ಹೇಳ್ತೇವೆ. ಗೈಡ್ಲೈನ್ಸ್ ಸ್ಟ್ರಕ್ ಆಗಿದೆ. ಫಟಾಫಟ್ ಶ್ರೀನಿವಾಸ್ ಅವ್ರನ್ನ ಕೇಳ್ತಾ ಹೋಗ್ತೀನಿ. ಶ್ರೀನಿವಾಸ್ ಅವರೇ, ಇಲ್ಲಿ ಮೇನ್ಲಿ ಆರೋಪ ಈ ಮುಂಚೆ ಕಾಂಗ್ರೆಸ್ ಅವರು ಮಾಡ್ತಾ ಇದ್ರಲ್ಲ, ಅದೇ ಆರೋಪವನ್ನ ಬಿಜೆಪಿ ಜೆಡಿಎಸ್ ಅವರು ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಆರೋಪ ಮಾಡಾದ್ಮೇಲೆ ಅದಾದ್ಮೇಲೆ ಪ್ರತಿಪಕ್ಷ ಅನ್ನುವಂತ ಬಿಜೆಪಿನೂ ಸ್ವಲ್ಪ ಎಚ್ಚೆತ್ಕೊಂಡಿದೆ ಇವಾಗ 3 ದಿನ ಆದ್ಮೇಲೆ. ನಮಸ್ಕಾರ ನಿಮ್ಗೆ, ನಾಗರಾಜ್ ನಾನು ಪ್ರಶ್ನೆ ಕೇಳಿದ್ದಾರೆ, ಮುಗಿಸ್ಬಿಡ್ತೀನಿ ನಾನು, ಆಮೇಲೆ ಮಾತಾಡಿ. ಜವಾಬ್ದಾರಿ ನಡ್ಕೊಳ್ಳಿ. ನಿಮ್ದು ಜವಾಬ್ದಾರಿ ಒಳ್ಳೆ ಕಥೆ ಆಯ್ತಲ್ಲ, ನಿಮ್ಗೆ ಜವಾಬ್ದಾರಿ ಇರ್ಬೇಕು, ಸರಿಯಾಗಿ ಕುತ್ಕೊಂಡು ಮಾತಾಡಷ್ಟು. ನಿಮ್ದು ಮ್ಯೂಟ್ ಸರಿಯಾಗಿದೆ. ಸರಿ, ಅರಿವಿಲ್ಲ ಒಂದೇ ನಿಮಿಷ ನಾಗರಾಜ್ ಅವರು, ಸ್ಟ್ರಕ್ ಆಗಿತ್ತು ನಿಮ್ದು. ನಿಮ್ದು ಶಬ್ದ ಬರ್ತಾ ಅವ್ರ ತಕ್ಕ ನನ್ನಿಂದ ಆಗಿಲ್ಲ. ಓಕೆ ಶ್ರೀನಿವಾಸ್ ಅವರೇ, ಒಂದೇ ನಿಮಿಷ ನಾಗರಾಜ್ ಮೊದಲು RSS ನ ವಕ್ತಾರರಾಗಿ ಇವತ್ತು ಬಿಜೆಪಿ ವಕ್ತಾರ ಮಾತಾಡ್ತೀನಿ. ನಿಮ್ಮ ದ್ವೇಷಗಳೆಲ್ಲ ಗೊತ್ತು. ವೈಯಕ್ತಿಕವಾಗಿ ಬೇಡ ಸರ್, ಇರೋ ಕನ್ಫ್ಯೂಷನ್ಸ್ ಅನ್ನ ಬಗೆಹರಿಸೋಣ. ಸುಮ್ಮನೆ ವಿಷಯ ಮಾತಾಡಕ್ಕೆ ಸರ್ ಮಾತಾಡಿ ನಾಗರಾಜ್ ಅವರೇ. ನಾನು ಹೇಳ್ತಾ ಇರೋದು ನೀವು ನೋಡಿ, ನೀವು ಕರೆದಿದ್ದೀರಿ, ನೀವು ಮಾತಾಡಿ, ನಾ ಕೇಳ್ತೀನಿ ನಿಮ್ಮ ಮಾತನ್ನ. ಯಾರ ಮಾತಾಡಿ ಯಾವನ್ ಕೇಳ್ತಾರೆ ಸ್ಟ್ರಕ್ ಆಯ್ತು ಹಂಗಾಗಿ. ಸರ್ ಶ್ರೀನಿವಾಸ್ ಸರ್ ಪ್ಲೀಸ್, ಶ್ರೀನಿವಾಸ್ ಸರ್ ನಾಗರಾಜ್ ಅವರೇ ಪ್ಲೀಸ್ ಮಾತಾಡಿ ಸರ್, ಪ್ಲೀಸ್ ವೈಯಕ್ತಿಕವಾಗಿ ಬೇಡ, ಪ್ಲೀಸ್ ನಡೆಯಲ್ಲ ಅವೆಲ್ಲ. ನಾಗರಾಜ್ ಅವ್ರದ್ದು ನಡೆಯಲ್ಲ, ನಡ್ರಿ. ಅವ್ರನ್ನ ಮ್ಯೂಟ್ ಮಾಡಿ, ಇಲ್ಲ ನಾನು ಡಿಸ್ಕನೆಕ್ಟ್ ಮಾಡ್ತೀನಿ. ಡಿಬೇಟ್ ಮಾಡೋಣ ಸರ್, ಅವ್ರನ್ನ ಮ್ಯೂಟ್ ಮಾಡಿ. ಬೇಡ, ಇಬ್ಬರತ್ರನೂ ರಿಕ್ವೆಸ್ಟ್ ಮಾಡಿ ಮತ್ತೊಮ್ಮೆ ಸ್ಟಾರ್ಟ್ ಅನ್ಕೊಂಡ್ಬಿಡಿ. ನಾಗರಾಜ್ ಅವರೇ ಮಾತನಾಡಿ. ನೋಡಿ, ನಾನು ಹೇಳ್ತಾ ಇರ್ತೀವಿ SIR ಅಂತಕ್ಕಂಥ ವಿಚಾರದಲ್ಲಿ ನಮ್ಗೆ ಆಕ್ಷೇಪಗಳು ಇದ್ದಿದ್ದು ನಿಜ. ಆವತ್ತು ಏನ್ ಹೇಳಿದ್ವಿ, 5 ರಾಜ್ಯಗಳು ನಡೆದಂತ ಸಂದರ್ಭದಲ್ಲಿ ವೆಸ್ಟ್ ಬೆಂಗಾಲ್ ಇರ್ಲಿ, ತಮಿಳುನಾಡು ಇರ್ಲಿ, ಬಿಹಾರ್ ಇರ್ಲಿ, ಕೇರಳ ಇರ್ಲಿ, ಯಾವುದೇ ನಡೆದಾಗ್ಲೂ ಕೂಡ ನಮ್ಮ ನಿಲುವಿನಲ್ಲಿ ಬದಲಾವಣೆ ಮಾಡ್ಕೊಂಡಿಲ್ಲ. ಮೂಲತಃವಾಗಿ ನಾವು ವಿರೋಧ ಮಾಡ್ತಾ ಇರೋದು ಯಾವ ಕಾರಣಕ್ಕೆ ಅಂತಂದ್ರೆ, SIR ಅಂತಕ್ಕಂಥದ್ದು ಒಂದು ಅಟಾನಮಸ್ ಬಾಡಿ ಆಗಿರ್ತಕ್ಕಂಥ ಎಲೆಕ್ಷನ್ ಕಮಿಷನ್ ನಡೆಸ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಕಾನೂನುಬದ್ಧವಾಗಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇರ್ತಕ್ಕಂತಹ ಒಂದು ಮತದಾರನಿಗೆ ಇರ್ತಕ್ಕಂಥ ಹಕ್ಕನ್ನ ಯಾರೂ ಕಸಿದುಕೋಬಾರ್ದು. ಅಂದ್ರೆ ಅರ್ಹ ಮತದಾರನಿಗೆ ಇರ್ತಕ್ಕಂತಹ ಅಧಿಕಾರವನ್ನ, ಹಕ್ಕನ್ನ ಯಾರೂ ಕಸಿದುಕೊಳ್ಳಬಾರ್ದು ಅನ್ನೋದು ನಮ್ಮ ಮೂಲ ಹೋರಾಟವಾಗಿದೆಯೇ ಹೊರತು ಯಾರ ವಿರುದ್ಧವೂ ಅಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಮೂಲತಃವಾಗಿ ಏನಾಯ್ತು ಅಂದ್ರೆ, ಉದಾಹರಣೆಗೆ ನಮ್ಗೆ ಇಷ್ಟೊಂದು ಅಪರೆನ್ಷನ್ ಯಾಕೆ ಬಂದಿದೆ ಅಂತಂದ್ರೆ, ಬಿಜೆಪಿ ಸರ್ಕಾರದಲ್ಲಿರ್ತ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥವರು ಎಲೆಕ್ಷನ್ ಕಮಿಷನ್ ಮಾತ್ರ ಅಲ್ಲ, ಎಲ್ಲ ಸಂವಿಧಾನಬದ್ಧವಾಗಿ ರಚನೆ ಆಗಿರತಕ್ಕಂತಹ ಕಾನ್ಸ್ಟಿಟ್ಯೂಷನಲ್ ಅಥಾರಿಟೀಸ್ ನ ಮಿಸ್ಯೂಸ್ ಮಾಡಿಕೊಂಡು ಇವತ್ತು ಹಲವಾರು ಸಮಸ್ಯೆಗಳಿಗೆ ಕಾರಣ ಒಡ್ಡಿರ್ತಕ್ಕಂಥದ್ದು ಆಡಳಿತ ಪಕ್ಷ ಆಗಿರ್ತಕ್ಕಂಥ ಕೇಂದ್ರದಲ್ಲಿರ್ತಕ್ಕಂಥ NDA ಪಕ್ಷಗಳು. ಅದರ ಜೊತೆಗೆ ಹೇಳ್ಬೇಕಂದ್ರೆ, ಇದಕ್ಕೆಲ್ಲ ಒಂದು ಕೈಗನ್ನಡಿಯಾಗಿ ಹೇಳ್ಬೇಕು ಅಂದ್ರೆ, ವೆಸ್ಟ್ ಬೆಂಗಾಲ್ 91 ಲಕ್ಷ ವೋಟರ್ಸ್ ನ ತೆಗೆದುಹಾಕಿದ್ರು. ಅದರಲ್ಲಿ ಸುಮಾರು 24 ಲಕ್ಷ ವೋಟರ್ನ ಮರು ಸೇರ್ಪಡೆ ಮಾಡಿದ್ರು. ಯಾವ ಪುರುಷಾರ್ಥಕ್ಕೆ, ಯಾವ ಕಾರಣಕ್ಕೋಸ್ಕರ ಅದನ್ನ ಸೇರ್ಪಡೆ ಮಾಡಿದ್ರು ಅಂದ್ರೆ, ದೇವರ್ ಪ್ಲೇಯಿಂಗ್ ದ ಫೌಲ್ ಗೇಮ್ ಅನ್ನೋದು ಕಣ್ಣೆದುರೇ ಕಾಣ್ತಾ ಇದೆ. ಅದೇ ರೀತಿ ಬಿಹಾರಕ್ಕೆ ಬಂದಾಗ 65 ಲಕ್ಷ ಮತದಾರನ ತೆಗೆದುಹಾಕಿದ್ರು ಕೂಡ ನಾವು ನೋಡಿದ್ದೇವೆ. ಅಲ್ಲೂ ಕೂಡ ಪ್ರಶ್ನೆಗಳು ಉದ್ಭವ ಆಗಿತ್ತು. ತಮಿಳುನಾಡಲ್ಲೂ ಹಂಗೆ ಆಗಿದೆ. ಇದು ಏನಾಗಿದೆ ಅಂದ್ರೆ, 5 ವರ್ಷಕ್ಕೊಂದ್ಸಲಿನೋ SIR ನ ಮಾಡ್ತಕ್ಕಂಥ ಪರಿಸ್ಥಿತಿ ಮಾಡಿದ್ರೆ ಒಪ್ಕೊಳ್ತಾ ಇದ್ವಿ. ಇವ್ರು 100 ವರ್ಷಗಳ ಕಾಲ ಏನೂ ಮಾಡಿದಿರಾ ಹೊಸ ಒಂದ್ ಪದ್ಧತಿ ಕಂಡುಕೊಂಡು ಇವ್ರ ಮೇಲೆ ಆಂಟಿ ಇನ್ಕಮೆನ್ಸ್ ಇರೋ ಸಂದರ್ಭದಲ್ಲಿ ಏನಾದ್ರೂ ಮಾಡಿ ಇವ್ರಿಗೆ ವಿರುದ್ಧವಾಗಿ ಆಗ್ತಕ್ಕಂಥ ಮತದಾರಗಳನ್ನ ಕಿತ್ತೋಗಿಬೇಕು ಅಂತೇಳಿ ಮಾಡ್ತಾ ಇರ್ತಕ್ಕಂಥ ಸಂಚಿಗೆ ನಾವು ಕೂಡ ಸುಮ್ನೆ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂತ ಹೇಳ್ತಾ ಇದ್ದಂತವ್ರು ನೀವೇ ಅಲ್ವಾ ಸರ್? ಅದನ್ನ ಹೇಳ್ತಾರೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ತಮ್ಮದೇ ಆದಂತ ಕಾರ್ಯಕರ್ತರನ್ನ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಇಟ್ಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ಹೆಂಗೆ ಬಿಟ್ಟೋಗುತ್ತೆ ಅಂತ ಅದಕ್ಕೂ ಕೂಡ ಅವಕಾಶ ಕೊಟ್ಟಿರ್ತಾರಲ್ಲ, ಅವರ ಮತವನ್ನ ಮತ್ತೆ ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ ಅದಕ್ಕೆ ಆದಂತ ಒಂದು ಟೈಮ್ ಬಾಂಡ್ ಇದೆ. ಮಾನ್ಯ ಪೃಥ್ವಿ ಅವರೇ, ತಾವು ಬಹಳ
ಪ್ರಸ್ತುತವಾಗಿರ್ತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿ. ನಾನು ನಿಮ್ನ ಕೇಳ್ತೀನಿ, 91 ಲಕ್ಷ ವೋಟರ್ ಮತದಲ್ಲಿ 24 ಲಕ್ಷ ವೋಟರ್ನ ಸುಪ್ರೀಂ ಕೋರ್ಟ್ ಇಂಟರ್ವ್ಯೂನ್ ಆದ್ಮೇಲೆ ಹೇಗ್ ವಾಪಸ್ ಸೇರ್ಕೊಂಡ್ರು? ಇದು ಲೀಡ್ಸ್ ಟು ಕನ್ಫ್ಯೂಷನ್ ಅಂಡ್ ಡೌಟ್. ಒಂದ್ ಜೊತೆಗೆ ಇವತ್ತು ಕರ್ನಾಟಕ ವಿಚಾರಕ್ಕೆ ಬರೋಣ, ಯಾಕಂದ್ರೆ ಟೈಮ್ ಕಡಿಮೆ ಇರೋದ್ರಿಂದ ಕರ್ನಾಟಕ ವಿಚಾರಕ್ಕೆ ಬಂದಾಗ ಇವತ್ತು ವಿರೋಧ ಪಕ್ಷಗಳಾಗಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರು ಇರ್ಬೋದು ಅಥವಾ ಕುಮಾರಸ್ವಾಮಿ ಅವರು ಅಲಿಗೇಷನ್ ಮಾಡ್ತಾ ಇದಾರಲ್ಲ, ಅವ್ರ ಅಲಿಗೇಷನ್ ಮಾಡ್ಬೇಕಾಗಿರೋದು ಯಾರ ಮೇಲೆ? ರಾಜ್ಯ ಸರ್ಕಾರದ ಮೇಲೆ ಅಲ್ಲ. ಒಂದು ಅಧಿಕಾರಿನ ಪೃಥ್ವಿಯವರಿಗೆ ಒಂದು ಜಿಲ್ಲಾಧಿಕಾರಿಯಾಗಿರ್ಬೇಕಾದ್ರೆ ಅವ್ರಿಗೆ ಡೆಪ್ಯುಟೇಷನ್ ಮೇಲೆ ನಾವೇನಾದ್ರೂ ಕೂಡ SIR ಕೆಲಸಕ್ಕೆ ನಾವು ಎಲೆಕ್ಷನ್ ಕಮಿಷನ್ ಕೊಟ್ಟ ನಂತರ ನಾವು ಅವ್ರ ಮೇಲೆ ಏನು ಯಾವುದೇ ರೀತಿಯಂತಹ ಕಂಟ್ರೋಲ್ ಇಟ್ಕೊಳ್ಳಿಕ್ ಸಾಧ್ಯ ಆಗೋದಿಲ್ಲ. ಅದು ಕಂಟ್ರೋಲ್ ಇರೋದಕ್ಕೂ ರಾಜ್ಯ ಎಲೆಕ್ಷನ್ ಕಮಿಷನ್ ಅಥಾರಿಟಿ ಮೇಲೆ ಆಗ್ತದೆ. ಅವ್ರೇನಾದ್ರೂ ಕೂಡ ಈ ತರ ಗುಂಪು ಸೇರ್ಕೊಂಡು ಮಾಡ್ತಾ ಇರತಕ್ಕಂಥದ್ದು, ರಾಜ್ಯದಲ್ಲಿ ಇರ್ತಕ್ಕಂಥ ಪೊಲೀಸ್ ಅವರು ಕೂಡ ಅವ್ರಿಗೆ ಅಸಿಸ್ಟ್ ಮಾಡ್ತಾ ಇರ್ತಾರೆ, DGP ಅವರು ಅಸಿಸ್ಟ್ ಮಾಡ್ತಾ ಇರ್ತಾರೆ, ಇಂಟೆಲಿಜೆನ್ಸ್ ಅಸಿಸ್ಟ್ ಮಾಡ್ತಾ ಇರ್ತಾರೆ. ಎಲ್ಲಾ ಎಲೆಕ್ಷನ್ ಕಮಿಷನ್ಗೆ ಎಲ್ಲಾ ರೀತಿಯ ಅಧಿಕಾರ ಇರಬೇಕಾದ್ರೆ ಗುಂಪು ಸೇರ್ಕೊಂಡು ಎಮ್ಯುನರೇಷನ್ ಮಾಡ್ತಕ್ಕಂಥದ್ದನ್ನ ನಾನು ವಿರೋಧ ಮಾಡ್ತೀನಿ, ನಮ್ಮ ಪಕ್ಷನ ವಿರೋಧ ಮಾಡ್ತದೆ. ಯಾವುದೇ ಪಕ್ಷದವರು ಒಂದ್ ಕಡೆ ಮಸೀದಿ ಮಾಡ್ತಾ ಇರೋದನ್ನ ತೋರಿಸ್ತಾ ಇರ್ತಾರೆ, ಕಮ್ಯುನಿಟಿ ಹಾಲ್ ಮಾಡ್ತಾ ಇರ್ತಾರೆ, ಇನ್ನೊಂದ್ ಕಡೆ ಯಾವ್ದೋ ಚೌಟ್ರಿಯಲ್ಲಿ ಕುತ್ಕೊಂಡು ಮಾಡ್ತಾ ತೋರಿಸ್ತಾರೆ, ಇನ್ನೊಂದು ಯಾವ್ದೋ ಪಕ್ಷದವರು ಇನ್ನು ಯಾವ್ದೋ ಸ್ಕೂಲಲ್ಲಿ ಕುತ್ಕೊಂಡು ಮಾಡ್ತಾ ಇರೋದೇ. ಇದೆಲ್ಲವೂ ಕೂಡ ತಪ್ಪೆ. ನಾವು ದಕ್ಷತೆ ಮಾಡ್ಕೊಳ್ಳಲ್ಲ, ಯಾಕಂದ್ರೆ ನಾನು ವಿರೋಧ ಪಕ್ಷದಲ್ಲಿ ಇರೋರು ನನ್ನ ಬೈಕೊಂಡು ಕುತ್ಕೊಳಕ್ ಆಗೋದಿಲ್ಲ. ಅದು ಅವ್ರ ಜಾಯಮಾನ ಆಗ್ಬೋದು. ಅದು ನಾನು ಕೇಳ್ತಾ ಇರ್ತಕ್ಕಂಥ ಅಷ್ಟೇ, ಎಲೆಕ್ಷನ್ ಕಮಿಷನ್ ತನ್ನ ಜವಾಬ್ದಾರಿತ ಕೆಲಸವನ್ನ ಮಾಡ್ಲಿಕ್ಕೆ ಅನುವು ಮಾಡಿಕೊಡ್ಬೇಕು. ಯಾರಾದ್ರೂ ಕಾನೂನನ್ನ ಕೈ ತಗೊಂಡು BLAಗಳು ಏನಾದ್ರು ಈ ರೀತಿ ಮನೆಗೆ ಹೋಗ್ದಿರಾ ಅವ್ರು ಎಲ್ಲೋ ಕುತ್ಕೊಂಡು ಫಾರ್ಮ್ ಕೊಡ್ತಕ್ಕಂಥ, ಆಫೀಸಲ್ಲಿ ಕುತ್ಕೊಂಡು ಫಾರ್ಮ್ ಕೊಡ್ತಕ್ಕಂಥದ್ದು, ಕಮ್ಯುನಿಟಿ ಹಾಲ್ ಕೊಡೋದನ್ನ ಅದನ್ನ ಯಾವ್ದನ್ನು ಕೂಡ ಪರಿಗಣನೆ ಮಾಡ್ಕೋಬಾರ್ದು. ದೇ ಶುಡ್ ಟೇಕ್ ಸ್ಟ್ರಿಕ್ಟ್ ಆಕ್ಷನ್ ಅಗೇನ್ಸ್ಟ್ ಸಚ್ BLOs. ರಾಜ್ಯ ಸರ್ಕಾರ ಎಲೆಕ್ಷನ್ ಕಮಿಷನ್ಗೆ ನಾವು ಸಪೋರ್ಟ್ ಮಾಡ್ತೇವೆ. ಶ್ರೀನಿವಾಸ್ ಅವರೇ, ಇಲ್ಲಿ BLAಗಳನ್ನ ಈವನ್ ಬಿಜೆಪಿ ಪಕ್ಷದವರು ಕೂಡ ನೇಮಕ ಮಾಡ್ಕೊಂಡಿದ್ರೆ ಹತ್ತತ್ರ ಒಂದು 45,000 ಜನ ಏನೋ ಇರಬೇಕು. 3 ದಿನ ಆದ್ಮೇಲೆ ಗೊತ್ತಾಯ್ತಲ್ಲ ಇಲ್ಲಿವರೆಗೂ ಏನು ಮಾಡ್ತಾ ಇದ್ರು. ಇದರಲ್ಲೂ ಕೂಡ ನಿಧಾನಕ್ಕೆ ಲೇಟ್ ರಿಯಾಕ್ಷನ್ನೇ ಬಂತು ಬಿಜೆಪಿದು. ಇಷ್ಟೊತ್ತಿಗೆ ಏನೇನೋ ಏನಾಗೋಗಿದೆಯೋ ಅನ್ನುವಂತ ಡೌಟ್ಗಳು ಕಾಡ್ತಾ ಇದಾವೆ ಈಗ. ಪೃಥ್ವಿ ನಮಸ್ಕಾರ. ನೋಡಿ, ಈ 3 ಗ್ಯಾರಂಟಿ ಅಲೆ ಮೇಲೆ ಗೆದ್ದು ಬಂದಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ಮೊದಲಿಗೆ ಈ 3 ವರ್ಷದಲ್ಲಿ ಎಲ್ಲಾ ರಂಗಗಳಲ್ಲೂ ಸಂಪೂರ್ಣವಾಗಿ ವಿಫಲವಾಗಿದೆ. ಅದು ಭ್ರಷ್ಟಾಚಾರ, ಬೆಲೆ ಏರಿಕೆ, ಕಾನೂನು ಸುವ್ಯವಸ್ಥೆ ಕುಸಿದಿರ್ತಕ್ಕಂಥದ್ದು, ರೈತರ ಆತ್ಮಹತ್ಯೆ, ಹೈಸ್ಕೂಲ್ಗೆಲ್ಲ ಡ್ರಗ್ಸ್ ಹೋಗಿರೋದು. ಇವ್ರಿಗೆ ಇದು ಯಾವ್ದು ಇಂಪಾರ್ಟೆನ್ಸ್ ಅಲ್ಲ. ಇವಾಗ ಇಡೀ ದೇಶದಲ್ಲಿ SIR ನ ವಿರೋಧ ಮಾಡಿದ್ ಯಾರಪ್ಪ ಅಂದ್ರೆ ಕಾಂಗ್ರೆಸ್ ರಾಹುಲ್ ಗಾಂಧಿ ನೇತೃತ್ವದವ್ರು. ಮಹದೇವಪುರದ ತಗೊಂಡಾಗ ಡೆಲ್ಲಿನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಇವತ್ತು ಕರ್ನಾಟಕದಲ್ಲಿ ಇವರು ಇವಾಗ ಅಟಾನಮಸ್ ಮಾಡಿ ಅಂತ ನಮ್ ನಾಗರಾಜ್ ಅವ್ರು ಹೇಳ್ತಾ ಇದ್ರು, ಅಟಾನಮಸ್ ಮಾಡಿ ಅದ್ರ ಕೆಲಸ ಮಾಡಕ್ ಬಿಡ್ಬೇಕು ಅಂತ. ಈ ಹಿಂದೆ ವೆಸ್ಟ್ ಬೆಂಗಾಲ್ ಅಲ್ಲಾದಾಗ, ಬಿಹಾರ್ ಅಲ್ಲಾದಾಗ, ಕೇರಳದಲ್ಲಾದಾಗ, ತಮಿಳ್ನಾಡಲ್ಲಾದಾಗ ಅವಾಗ ಅಟಾನಮಸ್ ಬಾಡಿ ಆಗಿರೋದು ಯಾವತ್ ಅಲ್ಲ. ಅವ್ರದ್ದು 2 ಅನಾನುಕೂಲ ಆದ ನಲ್ಗೆ. ಇವತ್ತು ನಮ್ ಪ್ರಶ್ನೆ ಇರೋದು ಪೃಥ್ವಿ, ನಾನ್ ನಾಗರಾಜ್ ಅವ್ರನ್ನ ಕೇಳೋದು, ನೀವು ಅಟಾನಮಸ್ ಬಾಡಿ ಅಂತ ಹೇಳಿದ್ರಿ, ಪರ್ಫೆಕ್ಟ್, ನಾವು ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಾ, ಪರ್ಫೆಕ್ಟ್. ನೀವು ನಿಮ್ಮ ಕಾರ್ಯಕರ್ತರನ್ನ BLAಗಳನ್ನ ಕಳಿಸಿ ಒಂದು ಪ್ಯಾರಲಲ್ SIR ಮಾಡ್ತಾ ಇರೋ ಉದ್ದೇಶ ಏನು? ನಂಬರ್ 1. ನಂಬರ್ 2, ನಿಮ್ಮ BLAಗಳು ತೂಗಳು ಬೆಳಿಗ್ಗೆನೆ ಮನೆಗೆ ಹತ್ರ ಹೋಗ್ತಾ ಇದಾರೆ. ನಾನು ನಮ್ಮ ಮನೆ ಕಲ್ತಾಲ ಹತ್ತಿ ಬೆಲೆ ಪೃಥ್ವಿ, ನಂದೇ ಇದು ಅನುಭವ ಹೇಳ್ತಾ ಇದ್ದೀನಿ. ಬೆಳಿಗ್ಗೆ ನಾನು ನಮ್ಮ ಮನೆ ಮುಂದೆ ಅರಳಿ ಕಟ್ಟೆ ಇದೆ, BLO ಬಂದು ಅಲ್ಲಿ ಕುಳಿತುಕೊಂಡಿದ್ದಾರೆ. ಇವ್ರ ಕಾರ್ಯಕರ್ತರು BLAಗಳು ಮನೆಗೆ ಹೋಗಿ ಎಲ್ರನ್ನು ಅಲ್ಲಿ ಬರೋದಕ್ಕೆ ಹೇಳ್ತಾ ಇದ್ದಾರೆ. ಆ BLOಗಳು ನಂದು ಸಮೇತ, ನನ್ನ ವೈಫ್ದು, ನನ್ನ ಮಗಳದೆಲ್ಲ ನಾನ್ ಕಲೆಕ್ಟ್ ಮಾಡಿದ ಮನೆ ಹತ್ರ ಅಲ್ಲ, ನಾನ್ ಕಲೆಕ್ಟ್ ಮಾಡ್ಕೊಂಡಿದ್ದು ಎನ್ಯುಮರೇಷನ್ ಫಾರಂ ನ ಅರಳಿಕಟ್ಟೆ ಮೇಲ್ಗಡೆಗೆ. ಅಲ್ಲಿ ಎಲ್ಲ ಗುಂಪುಗಳು ಸೇರಿಸಿ ಅವ್ರನ್ನ ಹೊರಗಡೆ ಹೋಗ್ದಿದ್ದಂಗೆ ಅಲ್ಲೇ ಹಿಡಿದು ಇವರು ಮತದಾರರನ್ನ ಕರ್ಕೊಂಡು ಬಂದ ಅಲ್ಲಿ ಎನ್ಯುಮರೇಷನ್ ಕೊಡ್ತಾ ಇದ್ದಾರೆ. ನಂಬರ್ 1. ನಂಬರ್ 2, ಇವ್ರು ಏನ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರು BLA2ಗಳು ಮನೆಗಳಿಗೆ ಹೋಗಿ ಅವ್ರನ್ನ, ಅಂದ್ರೆ ಕಾರಣ ಏನು, ನೀವು ಬನ್ನಿ ಫಾರ್ಮ್ ತಗೊಳ್ಳಿ, ಎನ್ಯುಮರೇಷನ್ ಫಾರ್ಮ್ ಅಂತ. 2ನೇದಲ್ಲಿ ನೀವ್ ಯಾರು ಓಟ್ ಹಾಕ್ತೀರಾ ಅದನ್ನ ಮಾರ್ಕ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದೇ ಕೆಲಸ ಇವ್ರದ್ದು BLA2ಗಳದ್ದು. ಅಸಿಸ್ಟ್ ಮಾಡೋದಕ್ಕೆ ಅಂತ ಹೇಳಿ ಕಾನೂನಾತ್ಮಕವಾಗಿ BLA2ಗಳಾದಾಗ ಸರ್ಕಾರದ ಅವರ ಅವ್ರದ್ದು ಪರ್ಫಾರ್ಮೆನ್ಸ್ ಬಗ್ಗೆ ಮಾಡೋಂತ ಕಾರ್ಯ ಏನಿದೆ. ನಂಬರ್ 2. ನಂಬರ್ 3, ಇವರ BLAಗಳು ಚೌಲ್ಟ್ರಿಗಳಲ್ಲಿ ನೀವು ಹೇಳ್ತಾ ಇದ್ರಿ, ಮಂದಿರಗಳಲ್ಲಿ ಯಾವ ಮಂದಿರದಲ್ಲೂ ಜನ ಸೇರ್ತಾರೆ, ಮಂದಿರದಲ್ಲೂ ಆಗಿದೆ, ಮಸೀದಿಗಳಲ್ಲಾಗಿದೆ, ಕಲ್ಯಾಣ ಮಂಟಪದಲ್ಲಿ ಆಗಿದೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಇಷ್ಟೇ, ರಾಜ್ಯ ಸರ್ಕಾರ ಪ್ರಭಾವ ಬೀರ್ತಾ ಇದೆ ಅಂತ ಅಲ್ವಾ ಸರ್? ಶ್ರೀನಿವಾಸ್ ಸರ್, ಇವರ BLA2ಗಳು ತಗೊಂಡ್ ಬಂದು ಮತದಾರನ ಶಾದಿ ಮಾಲುಗಳಿರ್ಬೋದು, ಚೌಲ್ಟ್ರಿಗಳಿರ್ಬೋದು, ಅರ್ಲಿ ಕಟ್ಟೆಗಳ ಮೇಲೆ ಅಲ್ಲಿ ಸೇರ್ಸಂತ ಉದ್ದೇಶ ಏನು? ಇದ್ರ ಅರ್ಥ ಏನು ಅಂದ್ರೆ
ಇವ್ರಿಗೆ ಯಾರು ಅಕ್ರಮ ಮತದಾರರಿದ್ದಾರೆ ಅದು ಯಾವುದೇ ಕಾರಣಕ್ಕೆ ಹೋಗ್ಬಾರ್ದು. ಪ್ರಾಕ್ಸಿ ಓಟ್ಗಳು, ಬೋಗಸ್ ಓಟ್ಗಳು ಹಾಕ್ಸ್ಬೇಕು. ಜನರ ವಿಶ್ವಾಸವನ್ನ ಗಳಿಸ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಮುಂದೆ GBA ಚುನಾವಣೆ, ಗ್ರಾಮ ಪಂಚಾಯತ್ ಚುನಾವಣೆ, ತಾಲೂಕ್ ಪಂಚಾಯತ್ ಚುನಾವಣೆ, ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಗೆಲ್ಲಲ್ಲ. ಹಾಗಾಗಿ ಬಾಂಗ್ಲಾ ಮತದಾರನ ಉಳ್ಸ್ಕೋಬೇಕು, ಅಕ್ರಮ ನುಸುಳುಕೋರ್ನಲ್ಲಿ. ಆಮೇಲೆ ಎಷ್ಟು ಸಿಂಪಲ್, ಎಷ್ಟು ಸರಳ. ಇವತ್ತು ಕರ್ನಾಟಕದಲ್ಲಿ 5.5 ಕೋಟಿ ಮತದಾರಿದ್ದಾರೆ. ಅದರಲ್ಲಿ ಮೊನ್ನೆ ಮ್ಯಾಪಿಂಗ್ ಪ್ರಕಾರ ಒಂದು 35ರಿಂದ 40 ಲಕ್ಷ ಎಕ್ಸ್ಟ್ರಾ ಮತದಾರರು, ಅಂದ್ರೆ ಸತ್ತು ಹೋಗಿರ್ತಕ್ಕಂಥವ್ರು, ಶಿಫ್ಟ್ ಆಗಿರ್ತಕ್ಕಂಥವ್ರು ಅಕ್ರಮ ಅಂತ ಒಂದು ಮ್ಯಾಪಿಂಗ್ ಅಲ್ಲಿ ಒಂದು ಅಂದಾಜಿದೆ. ಆಗ್ಲಿ ಬಿಡ್ರಿ, ನೀವ್ಯಾಕೆ ತಲೆ ಕೆಡ್ಸ್ಕೊಳ್ಳಿರ? ಅಟಾನಮಸ್ ಬಾಡಿ ಅಂತ ಹೇಳ್ತಾ ಇದ್ದೀರಲ್ಲ, ನೀವ್ಯಾಕೆ ಮೌಖಿಕವಾದ ಆದೇಶ ಕೊಡ್ತೀರ BLOಗಳಿಗೆ? ನೀವು ಮನೆಗೆ ಹೋಗಿ ಕರೀರಿ, ಒಂದತ್ರ ಕೂತ್ಕೊಳ್ಳಿ ಅಂತ ಹೇಳಿ ನಿಮ್ BLOಗಳಿಗೆ ಹೇಳಿ, BLOಗಳ ಜೊತೆ ಹೋಗ್ಲಿ, ಮನೆಗೆ ಕೊಡ್ಲಿ. ಯಾರು ಜಿನೈನ್ ವೋಟರ್ಸ್ ಇದಾರೆ ಅವ್ರು ಮಾತ್ರ ಉಳ್ಕೊಳ್ಳಿ, ಯಾರು ಅಕ್ರಮ ಹೋಗಿದ್ದಾರೆ ಅವ್ರು ಹೋಗಿ. ಈಗ ನಾಗರಾಜ್ ಯಾದವ್ ಅವರು ಆರಂಭದಲ್ಲಿ ಹೇಳಿದ್ರು ಕ್ರಮ ಕೈಗೊಳ್ಳಿ, ಅಮಾನತ್ ಮಾಡಿ ಅಂತ ಹೇಳ್ತಾ ಇದಾರೆ ಅವರು. ಈಗ ತಪ್ಪಿದ್ಯಾ? ಕ್ರಮ ಕೈಗೊಳ್ಳಿ, ಅಮಾನತ್ ಮಾಡಿ. ಯಾರು ಬೇಡ ಅಂತಿರೋದು ಯಾರು ಅನ್ನುವಂಥದ್ದೇ ಅವ್ರ ಪ್ರಶ್ನೆ ಇರೋದು. ಈಗ ಮಂದಿರಗಳಲ್ಲಿ ಯಾರು ಕರ್ಕೊಂಡು ಹೋಗಿದ್ದು, ಮಸೀದಿಲ್ ಕರ್ಕೊಂಡು ಹೋಗಿದ್ದು ಯಾರು? ಅದು BLOಗಳು. ಅವ್ನ ಅಮಾನತ್ ಮಾಡಿ. ತಪ್ಪಿದೆ ಅಲ್ವಾ? ಅಮಾನತ್ ಮಾಡಿ, ಅಷ್ಟೇ ಅಲ್ವಾ ಪ್ರಶ್ನೆ? ಅಲ್ಲ ಪ್ರತಿ ಅನೇಕ BLOಗಳು ಚೌಲ್ಟ್ರಿಗಳಲ್ಲಿ, ಶಾದಿ ಮಹಲ್ಗಳಲ್ಲಿ ಕೊಡ್ತಾ ಇರೋದನ್ನ ನಿಮ್ಮ ವಾಹಿನಿ ಮುಖಾಂತರ ನಾವು ತೋರಿಸಿದ್ವಿ. ಈ ಕಳೆದ 3 ದಿನದಲ್ಲಿ ಯಾರನ್ನ ಸಸ್ಪೆಂಡ್ ಮಾಡಿದ್ರು? ಯಾಕೆ ಮಾಡ್ಲಿಲ್ಲ? ಅಂದ್ರೆ ಈಗ ಮಾಡ್ಬೇಕಾಗಿದ್ದು ಯಾರು ಸರ್? ಶ್ರೀನಿವಾಸ್ ಅವರೇ, ಈಗ ಸಸ್ಪೆಂಡ್ ಮಾಡ್ಬೇಕಾಗಿದ್ದಂತವ್ರು ಯಾರು? ಚುನಾವಣಾ ಆಯೋಗದವರು. ಚುನಾವಣಾ ಆಯೋಗದ DC ಮಾಡ್ಬೇಕು. ಈಗ ಚುನಾವಣಾ ಆಯೋಗ ಅಂಡರ್ ಅಲ್ವಾ DC ಕೂಡ ಬರೋದು? ಅಲ್ಲಲ್ಲ, ನೋಡಿ ಪೃಥ್ವಿ, ಚುನಾವಣಾ ಆಯೋಗ, ಕೇಂದ್ರ ಚುನಾವಣಾ ಆಯೋಗ ರೂಲ್ಸ್, ರೆಗ್ಯುಲೇಷನ್ಸ್, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮಾಡುತ್ತೆ. ಇಲ್ಲಿ ಮಾಡ್ಬೇಕಾಗಿರೋದು ರಾಜ್ಯ ಸರ್ಕಾರದ ನೌಕರರ. ಇವ್ರು ಯಾರ ಕಂಟ್ರೋಲ್ ಅಲ್ಲಿ ಇರ್ತಾರೆ? ಇದ್ರಲ್ಲಿ ಒಂದ್ ಸ್ಪಷ್ಟ ಆಗ್ತದೆ ನಾಗರಾಜ್ ಯಾದವ್ ಅವರೇ. ಈಗ ಒಂದ್ ಸ್ಪಷ್ಟ ಆಗ್ತಾ ಇರೋದು, ಆಕ್ಚುಲಿ ನೀವು SIR ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಆರಂಭ ಆದಂತ ಸಂದರ್ಭದಲ್ಲಿ ಅದರ ದೃಷ್ಟಿಕೋನ ಬೇರೆ ಇತ್ತು, ಈಗಲೇ ಬೇರೆ ತರ ಆಗ್ಬಿಟ್ಟಿದೆ. ಅಂದ್ರೆ ಎಲ್ಲೇ ಚುನಾವಣಾ ಪ್ರಕ್ರಿಯೆಗಳು ನಡೆಯುವಂತ ಸಂದರ್ಭದಲ್ಲಿ ಆಯಾಯ ರಾಜ್ಯದ ರಾಜ್ಯ ಸರ್ಕಾರಗಳು ಪ್ರಭಾವವನ್ನ ಬೀರ್ತವೆ ಅನ್ನುವಂಥದ್ದು ಪ್ರೂವ್ ಆಗ್ತಾ ಇದೆಯಾ? ಇಲ್ಲ, ಐ ಡೋಂಟ್ ಬಿಲೀವ್ ಇನ್ ದಟ್. ನಾನೇನ್ ಹೇಳೋದು, ಎಲ್ಲೇ ಆಗ್ಲಿ ಆ ಗೈಡ್ ಲೈನ್ಸ್ ನ ಫಾಲೋ ಮಾಡಬೇಕು ಅಂತಕ್ಕಂಥದ್ದು ಎರಡು ಮಾತಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಸ್ಪಷ್ಟವಾದ ಆದೇಶವನ್ನು ಕೊಟ್ಟಿದ್ದಾರೆ. ಪ್ಲೀಸ್ ಫಾಲೋ ದ ಗೈಡ್ ಲೈನ್ಸ್ ಅಂತ ಹೇಳಿದ್ದಾರೆ. ಗೈಡ್ ಲೈನ್ಸ್ ಫಾಲೋ ಮಾಡ್ಲಿಕ್ಕೆ ಇವತ್ತು ನಮ್ಮ ಸ್ನೇಹಿತರು ಮಾತಾಡಿದ್ರು. ಇವರೇ ಹೋಗಿ ಆ ಕಟ್ಟೆ ಹತ್ರ ತಗೊಬಂದ್ರು. ಯಾರು ಹೇಳಿದ್ರು ಇವ್ರಿಗೆ ಹೋಗ್ಲಿಕ್ಕೆ? ಇವ್ರಿಗೆ ನೇರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕಾಯ್ತು. ನೋಡಿ, ನಾನು ಹೇಳ್ತೀನಿ ಶ್ರೀನಿವಾಸ್, ಕೇಳ್ಕೊಳ್ಳಿ. ನಾನು ಹೇಳ್ತಾ ಇದ್ರು ಅಂದ್ರೆ ಇದ್ರಲ್ಲಿ ರಾಜಕೀಯ ಬೆರೆಸುವ ಅವಶ್ಯಕತೆ ಇಲ್ಲ. ಎಲ್ಲಾ ರಾಜಕೀಯ ಪಕ್ಷಗಳಲ್ಲಿರ್ತಕ್ಕಂಥ ಕ್ಯಾಂಡಿಡೇಟ್ಗಳು ಮತದಾರನ ಓಲೈಸ್ಕೊಳ್ಳಕ್ಕೆ ಇದೊಂದು ತಂತ್ರಗಾರಿಕೆ ಮಾಡ್ತಕ್ಕಂಥದ್ದು ವಾಸ್ತವಾಂಶನ ಒಪ್ಕೋಬೇಕಾಗ್ತದೆ. ಆದ್ರೆ ದಟ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳೋದು. ನಾನು ಕಾಂಗ್ರೆಸ್ ಅವ್ರು ಮಾಡಿದ್ರೆ ಸರಿ, ನೀವು ಮಾಡಿದ್ರೆ ಸರಿ ಇಲ್ಲ ಅಂತ ಹೇಳೋನಲ್ಲ. ನಾನು ಒಬ್ಬ ವಕ್ತಾರನಾಗಿ ಈ ನಾಗರಿಕರ ಪರವಾಗಿರ್ತಕ್ಕಂಥವ್ರು, ಅವನ್ಗೆ ಅರ್ಹ ಮತದಾರ ಕಿತ್ತಾಕ್ಬಾರ್ದು. ನೀವು ದಯವಿಟ್ಟು ಮಾತಾಡುವಾಗ ಬಾಂಗ್ಲಾದೇಶ, ಪಾಕಿಸ್ತಾನ ಬಿಟ್ಟು ಸ್ವಲ್ಪ ಮಾತಾಡಿ. ಅವ್ರು ಏನಾದ್ರು ಇದ್ರೆ ಈಗ ಇನ್ನೊಂದು ಪ್ರಶ್ನೆ ಇದ್ದಿದ್ದು ಸರ್, ನಾಗರಾಜ್ ಯಾದವ್ ಅವರೇ, ಈಗ ಚಾಮರಾಜಪೇಟೆಲ್ ಜಮೀರ್ ಅಹಮದ್ ಅವರ ಫೋಟೋ ಕೊಟ್ಟಿದ್ದಾರೆ, ಯಶವಂತಪುರದಲ್ಲಿ ST ಸೋಮಶೇಖರ್ ಅವರ ಫೋಟೋಗಳನ್ನ ಕೊಟ್ಟಿದ್ದಾರೆ, ಇನ್ನೂರು ಪೇಜ್ ಇಂದ ಬುಕ್ಸ್ ಗಳನ್ನ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಅರ್ಥೈಸಿಕೊಳ್ಬೇಕು ಅಂತ? ನಾನು ಹೇಳ ನಿಮ್ಗೆ ಒಂದೇ ನಿಮಿಷ ಶ್ರೀನಿವಾಸ್ ಅವರೇ, ನಿಮ್ ಪರವಾಗಿನೇ ಒಂದು ಪ್ರಶ್ನೆ ಕೇಳಿದ್ರು. ಶ್ರೀನಿವಾಸ್, ನಾನು ಸೆಂಟ್ರಲ್ ಮಾತಾಡ್ಬೋದು, ಡಿಬೇಟ್ ನ ಹಾಳು ಮಾಡೋದು ಬೇಡ, ದಯವಿಟ್ಟು ಇರಿ. ನಾನು ಪೃಥ್ವಿಯವರು ಹೇಳಿದ್ರಿ ಜಮೀರ್ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅದೇನೋ ಅವ್ರದ್ದು ಫೋಟೋ ಹಾಕೊಂಡು ಏನೋ ಕೊಟ್ರು ಅಂತ, ಸೋಮಶೇಖರ್ ಅವ್ರ ಕಾನ್ಸ್ಟಿಟ್ಯೂನ್ಸಿ ಏನ್ ಕೊಟ್ರು ಅಂತ. ಜಮೀರ್ ಅವ್ರ ಕಾನ್ಸ್ಟಿಟ್ಯೂನ್ಸಿ ಆಗ್ಬೋದು, ಅಥವಾ ಸೋಮಶೇಖರ್ ಕಾನ್ಸ್ಟಿಟ್ಯೂನ್ಸಿ ಆಗ್ಬೋದು, ಆತರ DK ಸಾಹೇಬ್ರ ಕಾನ್ಸ್ಟಿಟ್ಯೂನ್ಸಿ ಇರ್ಬೋದು, ಅಥವಾ ಕುಮಾರಸ್ವಾಮಿ ಅವ್ರ ಕಾನ್ಸ್ಟಿಟ್ಯೂನ್ಸಿ ಆಗ್ಬೋದು. ನೋಬಡಿ ಇಸ್ ಬಿಗರ್ ದೆನ್ ದ ಲಾ. ಲೆಟ್ ದ ಲಾ ಟೇಕ್ ಇಟ್ಸ್ ಕೋರ್ಸ್ ಆಫ್ ಆಕ್ಷನ್. ನಾನು ಹೇಳ್ತಾ ಇದ್ದೀನಿ, ಇವ್ರದೊಂದು ಸಂಚು ನಡೆದಿದೆ. NDA ಸರ್ಕಾರದ ಏನಾಗಿದೆ, ಬಿಜೆಪಿ ಗವರ್ಮೆಂಟ್ ಏನಾಗಿದೆ, ಇಡೀ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಡೋರ್ಗಳು ಬಂದ್ ಆಗಿದೆ. ಇಲ್ಲಿ ಏನಾದ್ರೂ ಮಾಡಿ ಎಂಟ್ರಿ ಆಗ್ಬೇಕು ಅಂತ ಹೇಳಿ ಈ SIR ವಿಚಾರದಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಕೊಟ್ಟಿರೋದೇನಂತಂದ್ರೆ, ಇವೆಲ್ಲವನ್ನೂ ಕೂಡ ಈ ತರ ಕಾಂಗ್ರೆಸ್ನವರು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ರು ಅಂತ ಹೇಳಿ ಬೇರೆ ರಾಜ್ಯದ ಅಧಿಕಾರಿಗಳು ತಗೊಬಂದು SIR ಮಾಡಿಸ್ಬೇಕು ಅಂತ ಸಂಚಿನಿಂದಾಗಿ ಇವೆಲ್ಲ ಮಾಡಿಸ್ತಾ ಇರತಕ್ಕಂಥದ್ದು. ಯಾಕೆ ನಾವು ಆ ರೀತಿ ಅನ್ಕೋಬಾರ್ದು? ವಿರೋಧ ಪಕ್ಷರು ಈ ತರ ಮಾಡ್ತಾ ಇದಾರೆ ಅಂತ ಹೇಳಿ. ಯಾಕಂದ್ರೆ ನಿನ್ನೆ ಶೋಭಾ ಕರಂದ್ಲಾಜೆ ಇರ್ಬೋದು, ಅಥವಾ ಕುಮಾರಸ್ವಾಮಿ ಇರ್ಬೋದು, ಅಥವಾ ಅಶೋಕ್ ಅವ್ರು ಇರ್ಬೋದು, ಇವರೆಲ್ಲ ಹೇಳಿಕೆಗಳು ಏನಿದೆ ಅಂದ್ರೆ ನಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳೆಲ್ಲರೂ ಕೂಡ ಕಾಂಗ್ರೆಸ್ನಲ್ಲಿ ಶಾಮೀಲಾಗ್ಬಿಟ್ಟಾರೆ, ಅದಕ್ಕೆ ಬೇರೆ ರಾಜ್ಯದ
ರಾಜ್ಯದ ತರಬೇಕು ಅಂತ ಮಾಡ್ತಾ ಇರೋ ಸಂಚು ಅಂತ ಯಾಕೆ ಅನ್ಕೋಬಾರ್ದು? ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ನಾವು ನೇಮಕ ಮಾಡಿದೇವ? ಅವ್ರು ಕೂಡ ಇದ್ದಾಗ ಅವ್ರು ಅಪಾಯಿಂಟ್ಮೆಂಟ್ ಮಾಡಿರ್ಲಿಲ್ವಾ? ಅವ್ರಿದ್ದಾಗ ಅದೇ ಡಿಸಿಗಳು ಕೆಲಸ ಮಾಡಿರ್ಲಿಲ್ವಾ? ಅಲ್ಲಿರ್ತಕ್ಕಂಥ ಬಾಡಿ ಅಂತ ಬಂದಾಗ ಅವರದ್ದೇ ಆದಂತ ಅಧಿಕಾರಿಗಳು ಅಂತ ಇರೋದಿಲ್ಲ, ರಾಜ್ಯ ಸರ್ಕಾರದ ಅಧಿಕಾರಿಗಳನ್ನ ಯೂಸ್ ಮಾಡ್ಕೊಳ್ಬೇಕು. ಇದೇ ಪ್ರಶ್ನೆ ವೆಸ್ಟ್ ಬೆಂಗಾಲ್ ನಲ್ಲಿರುವಂತ ಬಿಜೆಪಿ ನಾಯಕರು ಕೂಡ ಕೇಳ್ಬೋದಾ ಸರ್ ಕಾಂಗ್ರೆಸ್ನವ್ರಿಗೆ, ಟಿಎಂಸಿ ಅವ್ರಿಗೆ? ಯಾಕೆಂದ್ರೆ ಟಿಎಂಸಿ ಆಡಳಿತನೇ ಇದ್ದಿದ್ದು ಅವಾಗ, ಮಮತಾ ಬ್ಯಾನರ್ಜಿ ಅವರೇ ಸಿಎಂ ಆಗಿದ್ದಂತವ್ರು. ಅಲ್ಲಿ ಚುನಾವಣೆ ಬಿಜೆಪಿ ಗೆದ್ದಿದ್ದೆ SIR ಇಂದ ಅಂತ ಹೇಳಿದ್ರಿ. ನಾನು ಹೇಳ ನಿಮ್ಗೆ, ಅಲ್ಲಿ ಏನಾಯ್ತು ಗೊತ್ತಾ? ಅಲ್ಲಿ ರಾಜ್ಯ ಸರ್ಕಾರವನ್ನ ಓವರ್ಲುಕ್ ಮಾಡಿ ಕೇಂದ್ರ ಸರ್ಕಾರ ಹಸ್ತಕ್ಷೇಪ ಆಗಿ ದೇಶದ ಹೋಮ್ ಮಿನಿಸ್ಟ್ರಿ ಅಲ್ಲಿ ಖುದ್ದಾಗಿ ಇನ್ವಾಲ್ವ್ ಆಗಿ ಅಧಿಕಾರಿಗಳನ್ನ ಬೇರೆ ಕಡೆ ತಂದಾಕಿ ಕೆಲಸನ ಮಾಡಿದ್ರು ಅವರು. ಅಷ್ಟೊಂದು ವಿಚಾರಗಳನ್ನ ತೋರಿಸಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಇದೆ ಅಂತ ತೋರಿಸಿ ಏನೇನೋ ಮಾಡಿದ್ರು ಅಂತ ಇಟ್ಕೊಳ್ಳಿ, ಅದರಲ್ಲಿ ಸಫಲತೆ ಕಂಡುಬಿಟ್ಟಿದ್ದಾರೆ. ಅದಕ್ಕೆ ಅವ್ರು ಏನ್ ಮಾಡ್ತಾ ಇದಾರೆ, ಬಿಜೆಪಿಯಕ್ಕೆ ಅವ್ರಿಗೇನಾಗಿದೆ, ದಕ್ಷಿಣ ಭಾರತದಲ್ಲಿ NDAಗೆ ಇದು ಕರ್ನಾಟಕ ರಾಜ್ಯದಲ್ಲಿ ಏನಾದ್ರೂ ಒಂದ್ಸಲ ಅಧಿಕಾರ ನಡೆಸಿದೀವಿ, ಮತ್ತೆ ಅಧಿಕಾರ ಬರ್ಬೇಕಂದ್ರೆ ಲಾಲಚಿಂದಾಗಿ ಏನಾದ್ರೂ ಮಾಡಿ ಬೇರೆ ಅಧಿಕಾರಿಗಳನ್ನ ಗುಜರಾತ್ ಇಂದನೋ ಮಧ್ಯಪ್ರದೇಶದಿಂದ ರಾಜಸ್ಥಾನ ತರಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರನ ಉಪಯೋಗಿಸಲಿಕ್ಕೆ ಈ ಕಂಪ್ಲೇಂಟ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ ಅಂತ ಅನ್ಕೋಬಾರ್ದು. ಆದ್ರೆ ಸರ್ ನೀವು ಹೇಳ್ತಾ ಇರೋ ಗೆಸ್ ವರ್ಕ್ ಎಲ್ಲಾ ತರನು ಅನ್ಕೋಬಹುದು. ಎಸ್ ಶ್ರೀನಿವಾಸ್ ಸರ್ ಅನ್ಕೊಳ್ಳಿ. ನೋಡಿ, ನಮ್ಮ ನಾಗರಾಜ್ ಯಾದವ್ ಅವರು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರು, ಇದ್ರಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ 71 ಲಕ್ಷ ಮತದಾರನ ಕಿತ್ತಾಕಿದ್ರು ಅಂತ ಹೇಳಿ. 91 ಲಕ್ಷ ಆಯ್ತು. ಹಾಗೆ ಬಿಹಾರದಲ್ಲಿ ಚುನಾವಣೆ ಆಯ್ತು, ಹಾಗೆ SIR ಕೇರಳದಲ್ಲಿ ಆಯ್ತು, ಹಾಗೆ ತಮಿಳ್ನಾಡಲ್ಲಿ ಆಯ್ತು. ಎಲ್ಲ ಕಡೆ ಗೆದ್ಬಿಡ್ತಾ ನಾಗರಾಜ್ ಯಾದವ್ ಅವ್ರೆ? ತಮಿಳ್ನಾಡಲ್ಲಿ ಬಿಜೆಪಿ ಗೆದ್ಬಿಡ್ತಾ? ಕೇರಳದಲ್ಲಿ ಬಿಜೆಪಿ ಗೆದ್ಬಿಡ್ತಾ? ಇದು ಅನುಮಾನಕ್ಕೆ ಕಾರಣವಾಗಿದೆ. ಒಂದ್ ನಿಮಿಷ ಇರಿ, ಒಂದ್ ನಿಮಿಷ. ನೀವು ಯಾವಾಗ್ಲೂ ಏನ್ ಮಾಡ್ತೀರಾ, ಒಂದ್ ಫೇಕ್ ನೆರೇಟಿವ್ ನ ಜನಗಳನ್ನ ಮನಸ್ಸಿನೆಲ್ಲ ಹಾಕ್ತಾ ಇರ್ತೀರಾ. ನೋಡಿ ಪೃಥ್ವಿ, ಅಲ್ಲ ಅಂದ್ರೆ ಫೇಕ್ ನೆರೇಟಿವ್ ಹೆಂಗ್ ಹೇಳ್ತಾ ಇದ್ದೀರಾ ಅಂದ್ರೆ, ಈಗ ಕೇರಳದಲ್ಲಿ ಗೆದ್ರೆ ಅವಾಗ ಚುನಾವಣಾ ಆಯೋಗದ ಅಕ್ರಮ ಇರಲ್ಲ, ಕೇಂದ್ರ ಸರ್ಕಾರದ ಅಕ್ರಮ ಇರಲ್ಲ. ವೆಸ್ಟ್ ಬೆಂಗಾಲ್ ಅಲ್ಲಿ ಗೆದ್ರೆ ಮಾತ್ರ ವೋಟ್ ಚೋರಿ ಆಗಿದೆ, SIR ಮಿಸ್ಯೂಸ್ ಆಗಿದೆ ಅನ್ನುವಂತ ರೀತಿಯಲ್ಲಿ ಫೇಕ್ ನೆರೇಟಿವ್ ಅಂತನಾ? ಎಕ್ಸಾಕ್ಟ್ಲಿ ಅದನ್ನ ನಾನು ಹೇಳಕ್ ಕೊಟ್ಟಿರೋದು. ನಾಗರಾಜ್ ಪ್ಲೀಸ್ ಒಂದ್ ನಿಮಿಷ. ನಾಗರಾಜ್, ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ತಾರೆ ನೋಡ್ರಿ, SIR ಅಲ್ಲಿ ದಲಿತರನ್ನ, ಹಿಂದುಳಿದವ್ರನ್ನ, ಅಲ್ಪಸಂಖ್ಯಾತರನ್ನೆಲ್ಲ ಓಟ್ಗಳು ಕಿತ್ತಾಕ್ಬಿಡ್ತಾರೆ. ಇದು ಸಾಧ್ಯವಾ? ಈ ರೀತಿ ಮಾಡ್ತಾರೆ ಜನಗಳ ಒಂದು ಗುಮಾನಿ ಬರಲ್ವಾ? ಒಬ್ಬ ಅಧಿಕಾರನ 8 ವರ್ಷ ಮುಖ್ಯಮಂತ್ರಿಗಳಾಗಿ ಇಲ್ಲಿ ಅಧಿಕಾರ ಮಾಡಿದ್ರು ಜನಗಳಿಗೆ ಇದ್ರಲ್ಲಿ ಎನ್ಕರೇಜ್ ಮಾಡ್ಬೇಕಾ, ಜಾಗೃತಿ ಮಾಡಿಸ್ಬೇಕಾ, ಇದ್ರಲ್ಲಿ ಉತ್ತೇಜನ ಕೊಟ್ಟು ನೀವು ಭಾಗವಹಿಸಿ ಅಂತ ಹೇಳ್ಬೇಕಾ, ಅವ್ರಲ್ಲಿ ಭಯ ಹುಟ್ಟಿಸ್ಬೇಕಾ? ಅಂದ್ರೆ ನಂದೊಂದು ಸಿಂಪಲ್ ಪ್ರಶ್ನೆ ಇದೆ. ಈಗ ನಿಮ್ಗೂ ಕೇಳ್ತೀನಿ, ಈಗ ಮಂದಿರದಲ್ಲೇ ಮಾಡ್ಲಿ ಮಸೀದಿಲಿ ಆಗ್ಲಿ, ಈಗ ಎನ್ಯುಮರೇಷನ್ ಫಾರ್ಮ್ ಇದೆಯಲ್ಲ ಅದನ್ನ ಭರ್ತಿ ಮಾಡಿಸ್ಕೊಳ್ಳುವಂತ ಕೆಲಸ ಆಗ್ಬೇಕಾಗಿದೆ. ಒಟ್ಟಿಗೆ ಸೇರ್ಸ್ಕೊಟ್ರೇನು, ಮನೆಗೆ ಹೋದ್ರೆ ಕೊಟ್ರೇನು? ಏನ್ ಪ್ರಾಬ್ಲಮ್ ಆಕ್ಚುಲಿ ಇರೋದೇನು? ನಾಗರಾಜ್ ಯಾದವ್ ಅವರೇ ಶ್ರೀನಿವಾಸ್ ಸರ್ ಒಂದ್ ನಿಮಿಷ ಇರಿ. ಶ್ರೀನಿವಾಸ್, ನಾನು ಹೇಳೋದಂದ್ರೆ ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ. ಆ ಗೈಡ್ ಲೈನ್ಸ್ ಪ್ರಕಾರ ಮಾಡಬೇಕಾಗಿರ್ತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ಕೆಲಸ. ಅದೇನ್ ಗೈಡ್ ಲೈನ್ಸ್ ಹೇಳ್ತಾರೆ ಅಂತಂದ್ರೆ, BLOಗಳು ತಮ್ಮ ಮತಗಟ್ಟೆ ವ್ಯಾಪ್ತಿಯ ಪ್ರತಿಯೊಂದು ಮನೆಗೂ ಕಡ್ಡಾಯವಾಗಿ ಭೇಟಿ ನೀಡಬೇಕು. ಆ ಮತಗಟ್ಟೆಯ ಪ್ರತಿಯೊಬ್ಬ ಮತದಾರರಿಗೆ ಅವರ ಪೂರ್ವ ಮುದ್ರಿತ ಗಣತಿ ನಮೂನೆಯನ್ನು ನೀಡಬೇಕು ಅನ್ನೋದು ಮೂಲತವಾಗಿರ್ತಕ್ಕಂಥ ಪ್ರಶ್ನೆ. ಅಲ್ಲಿ ಏನ್ ಹೇಳ್ತದೆ, ನೀವು ಸಾಮೂಹಿಕವಾಗಿ ಮಾಡ್ಲಿಕ್ಕೆ ಬರೋದಿಲ್ಲ, ನೀವು ಗುಂಪು ಕಟ್ಕೊಂಡು ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಗೈಡ್ ಲೈನ್ ನಾವ್ ಹೇಳ್ತಾ ಇರ್ತಕ್ಕಂಥೇನಂದ್ರೆ, ಅಲ್ಲಿ ಫಿಲ್ ಮಾಡಿ ಕೊಟ್ಟರು ಕೂಡ ಇಟ್ ಈಸ್ ಸಬ್ಜೆಕ್ಟ್ ಟು ದ ವೆರಿಫಿಕೇಶನ್ ಆಫ್ ಈಚ್ ಇಂಡಿವಿಜುವಲ್ ವೋಟರ್. ಯಾವುದೇ ಕಾರಣಕ್ಕೂ ಎಲ್ಲೋ ಒಂದ್ ಮೂಲೆಯಲ್ಲಿ ಕುತ್ಕೊಂಡು ಜಮೀರ್ ಅವರು ಸೇರ್ಸ್ಬಿಟ್ರು, ಅಥವಾ ಶ್ರೀನಿವಾಸ್ ಅವ್ರು ಸೇರ್ಸ್ಬಿಟ್ರು, ಅಥವಾ ಅಶೋಕ್ ಅವ್ರು ಸೇರ್ಸ್ಬಿಟ್ರು, ಅದಕ್ಕೋಸ್ಕರ ಅವ್ರ ಮತದಾರ ಪಟ್ಟಿಯಲ್ಲಿ ಸೇರ್ಸ್ಬಿಡೋಕಂದ್ರೆ ಆಗೋದಿಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ 2000 ಡೀಟೇಲ್ ಮತ್ತೆ ಈಗ ಲೇಟೆಸ್ಟ್ ಇರ್ತಕ್ಕಂಥ ID ಕಾರ್ಡ್ ಅದನ್ನ ಮ್ಯಾಪಿಂಗ್ ಮಾಡಿ ಸೇರಿಸ್ತಕ್ಕಂಥ ವೆರಿಫಿಕೇಶನ್ ಪ್ರೊಸೆಸ್ ಆಗೇ ಆಗ್ತದೆ. ಆದ್ರೂ ಸಹ ಗುಂಪು ಸೇರ್ಕೊಂಡು ಮಾಡತಕ್ಕಂಥದ್ದು ಒಂದು ರಾಂಗ್ ಮೆಸೇಜ್ ಕೊಡ್ತದೆ. ಅದು ಆಗ್ಬಾರ್ದು ಅಂತಕ್ಕಂಥದ್ದು ನಾವು ಕೂಡ ಅಪೇಕ್ಷೆ ಪಡ್ತೀವಿ. ಅದು ಕಾಂಗ್ರೆಸ್ ಅವ್ರು ಮಾಡಿದ್ರು ತಪ್ಪು. ಜನರಿಗೆ ಕನ್ಫ್ಯೂಸ್ ಆಗಿರೋದು ಶ್ರೀನಿವಾಸ್ ಅವರೇ, ಒಂದ್ ಕಡೆ ರಾಜ್ಯ ಚುನಾವಣಾ ಆಯೋಗ ಮಾಡೋದ್ ಬೇಡ ಅಂತ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ, ಕೇಂದ್ರ ಚುನಾವಣಾ ಆಯೋಗ ಎಂಟ್ರಿ ಆಗ್ಬೇಕು, ಬೇರೆ ಅಧಿಕಾರಿಗಳಿಂದ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಇಬ್ಬರದ್ದು ಕೂಡ ಗೊಂದಲ, ರಾಜ್ಯದ ಮತದಾರರಿಗೂ ಗೊಂದಲ ಇದೆ. ಎಲ್ಲವನ್ನು ಸುಪ್ರೀಂ ಕೋರ್ಟ್ ಮಾನಿಟರ್ ಅಲ್ಲೇ ಮಾಡ್ಸಕ್ಕಾಗತ್ತಾ ಅಂತ ಈಗ ಹಿಂಗೆ ಆರೋಪ ಮಾಡ್ಕೊಂಡು ಹೋಗ್ತಾ ಇದ್ರೆ? ನಮ್ಮ ಮಾನ್ಯ ಗೃಹ ಸಚಿವರು ಹೇಳ್ತಾ ಇದ್ರು, ಅದು ಅಟಾನಮಸ್ ಮಾಡಿ ಅವ್ರೇನ ಮಾಡ್ಕೊಳ್ತಾರೆ, ಇವ್ರಿಗೆ ಯಾಕೆ ಅಂತ.
ಕೇಂದ್ರ ಸರ್ಕಾರ ವೆಸ್ಟ್ ಬೆಂಗಾಲ್ ಎಲ್ಲ ಆಟಾನಮಸ್ ಬಾಡಿ ಇತ್ತು, ತಮಿಳ್ನಾಡಲ್ಲೇ ಇತ್ತು, ಆಂಧ್ರದಲ್ಲ ಇದ್ರಲ್ಲಿ ಕೇರಳದಲ್ಲಿ ಇತ್ತು. ಅವಾಗ ಇವ್ರು ಯಾಕೆ ಎಂಟ್ರಿ ಆದ್ರು? ಆಟಾನಮಸ್ ಮಾಡಿ ಮಾಡಕ್ ಬಿಡ್ಬೇಕಲ್ಲ. ಮತ್ತೆ ಈಗ ಮಾನ್ಯ ಮುಖ್ಯಮಂತ್ರಿಗಳನ್ನ ಒಂದ್ ಸ್ಟೇಟ್ಮೆಂಟ್ ನೀವೇ ಬಿತ್ತರ ಮಾಡಿದಿರ ಪೃಥ್ವಿ. ಅವ್ರು ಹೇಳಿದ ಗ್ಯಾರಂಟಿಗಳು ಕೊಟ್ಟಾಗ ಮಾನ್ಯ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಕಾಕಾ ಪಾಟೀಲ್ಗೂ ಫ್ರೀ, ಮಹಾದೇವಪ್ಪನ್ಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ ಅಂತ ಹೇಳಿ ಇವತ್ತು ಏನ್ ಹೇಳ್ತಾ ಇದಾರೆ, ಯಾರು ಮತದಾರರ ಪಟ್ಟಿನಲ್ಲಿ ಇದ್ರೆ ಅವ್ರಿಗೆ ಮಾತ್ರ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ನಾವೇನು ಬಾಂಗ್ಲಾದೇಶ ಕೊಡ್ಬೇಕಾ? ಒಂದ್ ನಿಮಿಷ ಕೊಡ್ಬೇಕಾ? ಅದಲ್ಲ, ಒಂದ್ ನಿಮಿಷ ಕೇಳಿ. ನೀವ್ ಅದನ್ನ ಹೇಳಿದ್ರ ಗ್ಯಾರಂಟಿಗಳು ಘೋಷಣೆ ಮಾಡಿದಾಗ ಮತದಾರ ಪಟ್ಟಿನಲ್ಲಿ ಇದ್ದಾರೆ ಮಾತ್ರ ನಾವು ಕೊಡ್ತೀವಿ ಅಂತ ಹೇಳಿದ್ರ? ಕಾಮನ್ ಸೆನ್ಸ್ ರೀ, ಎಲ್ಲರೂ ಪರ್ಸನಲಿ ಅಟ್ಯಾಕಿಂಗ್ ಮುಂದಾಗ್ಬಿಡ್ತಾರ ಸ್ವಲ್ಪ ಫ್ರೀ ಆದ್ರೂ ಕೂಡ. ಸಮಯದ ಅಭಾವ, ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ, ನಾಗರಾಜ್ ಯಾದವ್ ಅವರೇ, ಇಷ್ಟೋ ತನಕ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಕ್ಕೆ. ಇಲ್ಲಿ ರಾಜ್ಯದ ಜನಕ್ಕಂತೂ ಗೊಂದಲ ಆಗ್ತಾ ಇದೆ. ಯಾಕಂದ್ರೆ SIR ಪ್ರಕ್ರಿಯೆ ಹೇಗಿರುತ್ತೆ ಅನ್ನುವಂಥದ್ದನ್ನ ಬೇರೆ ರಾಜ್ಯದಲ್ಲಿ ನೋಡ್ಕೊಂಡು ತಿಳ್ಕೊಳ್ತಾ ಇದ್ವಿ. ನಾನು ಆರಂಭದಲ್ಲಿ ಹೇಳ್ತಾ ಇದ್ನಲ್ಲ, ಪ್ರಜಾಪ್ರಭುತ್ವದಲ್ಲಿ ಅತಿ ದೊಡ್ಡ ಹಬ್ಬ ಅಂದ್ರೆ ಚುನಾವಣೆ, ಅದರ ಜೀವಾಳನೆ ಮತದಾರರ ಪಟ್ಟಿ. ಅದನ್ನೇ ಕನ್ಫ್ಯೂಸ್ ಮಾಡಿಡ್ತಾ ಇದ್ದಾರೆ, ದೊಡ್ಡ ವಿವಾದವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ನೋಡೋಣ ಇದು ಇನ್ನೂ ಯಾವ್ಯಾವ ರೀತಿಯಾಗಿ ವಿವಾದ ತಿರುಕೊಳ್ಳುತ್ತೆ ಅನ್ನುವಂಥದ್ದನ್ನ.